ತಗೊಳ್ಳಿ. ಕೈಯಕ್ಕೆ ತಗ ರಾಗಿ ಗಂಜಿ. ಅಲ್ಲಿ ಯಾಕೆ ಬಂದೆ? ಹೋಗಿ ವಾಪಸ್ ಯಾಕೆ ಬಂದೆ? ಇರ್ಲಿ ಬಿಡು, ಅಲ್ಲಿ ಇರುತ್ತೆ. ಅಲ್ಲೇ ಇಟ್ಟು ಬಂದಿದ್ದೀನಿ ಶೆಲ್ಫ್ ಮೇಕೆ. ನಾನೇನೇನು ಅದನ್ನೇನೇನು ಮಾಡಿಲ್ಲ, ಅಲ್ಲೇ ಇಟ್ಟು ಬಂದಿದ್ದೀನಿ. ಹೇಳು ಮಾಮ, ಇದನ್ನ ನೋಡು. ಇದನ್ನ ನೋಡ್ಬಿಟ್ಟು ಅವತ್ತೆ ಎಂತ ಕೆಲಸ ಮಾಡೈತೆ, ಒಳ್ಳೇದ ಕೆಟ್ಟದ ಅಂತ ನೀನೇ ಹೇಳು. ಸುಮ್ಮನೆ ಇವಾಗ ನಾ ಬಾಯಿ ಮಾತಲ್ಲಿ ಹೇಳಿದ್ರೆ ಸುಮ್ಮನೆ ನನ್ನ ಹೆಂಡತಿ ಬಗ್ಗೆ ಇಲ್ಲದೆಲ್ಲ ಹೇಳ್ತಾರಪ್ಪ ನಮ್ಮಮ್ಮ ನಮ್ಮ ಅಕ್ಕ ಅವ್ರು ಸೇರ್ಕೊಂಡು ಅಂತೇಳಿ ಸುಮ್ಮನೆ ನಿಮಗೆ ಅನುಮಾನ ಬರುತ್ತೆ ಮನಸ್ಸಲ್ಲಿ. ಅದಕ್ಕೆ ಇದನ್ನ ನೋಡ್ಬಿಟ್ಟು ಹೇಳ್ರಿ, ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತಲ್ಲ ನಿಮಗೆ. ನೀವೇನು ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್, ನೀವು ತಿಳುವಳಿಕೆ ಇರೋ ಅಂಥವ್ರು. ಇದನ್ನ ನೋಡ್ಬಿಟ್ಟು ಮಾತಾಡಿ ಮಾವ. ನಮ್ಮ ದೊಡ್ಡ ಮುಂದು, ನಮ್ಮ ಮುಂದು, ನಮ್ಮ ಅಜ್ಜಿದು ತಪ್ಪಿದೆಯೋ, ಅವತ್ತೇ ತಪ್ಪಿದೆಯೋ, ಯಾರು ತಪ್ಪಿದೆ ಅಂತ ಹೇಳಿ ಹೇಳ್ಬಿಡಿ ಮಾವ. ಏನೋ ತಿಳ್ಕೊಬಿಟ್ಟವಳೆ ಇವಳು. ಇವಳು ಕೇಳಿದ ತಕ್ಷಣ ಮಾಡಿಕೊಟ್ಟು ಬಿಡ್ತೀನಿ ಅಂತ ತಿಳ್ಕೊಬಿಟ್ಟವಳೆ. ಓ ಇವಳು ಹಂಗೆ ರಾಗಿ ಗಂಜಿ ಮಾಡಿಕೊಡು, ಜ್ಯೂಸ್ ಮಾಡ್ಕೊಂಡು ಕೊಡು, ಮಾಡ್ಕೊಡ್ತೀನಿ ತಡಿಯೇ, ಸರ್ಯಾಗಿ ಮಾಡ್ಕೊಡ್ತೀನಿ. ನೀನು ಇದನ್ನು ಕುಡ್ದು ಮುಂಚೆ ಥರ ಯಾವ ಥರ ನೆಲ ಹಿಡ್ದು ಮಲಗಿದ್ದು ಅದೇ ಥರ ಇರಬೇಕು ನೀನು. ಆ ಥರ ಇರಬೇಕು. ತಡಿ ನಿನ್ನ ಅಜ್ಜಿ. ನಾನು ಮಾಡಿಕೊಟ್ಟಿರೋದು ಕುಡ್ದು ಕಡಿಮೆ ಆಗಿದೆಯಾ? ಕಡಿಮೆ ಅಂತ ಆಗಿಲ್ಲ, ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆಗ್ತೀನಿ. ಇವಾಗ ಜಾಸ್ತಿ ಆಗಬೇಕು. ಇವಾಗ ಎದ್ದು ಓಡಾಡ್ತಾ ಇದೆಯಾ, ಎದ್ದು ಓಡಾಡಕ್ಕೆ ಬರ್ದಂಗೆ ಆಗಬೇಕು. ಆ ರೀತಿ ಆಗ್ತೀನಿ ತಡಿಯೇ. ನೋಡು ಮಧು, ನೋಡು ನಿನ್ನ ಹೆಂಡತಿ ಎಷ್ಟು ಇಕ್ಕಂಡವಳು ಮನಸ್ಸಿನಾಗೆ ಅಂತ. ಅಲ್ಲ ಬಾಯಾಗ ಮಾತ್ರ ಅಕ್ಕ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಕ್ಕ, ನೀವು ಚೆನ್ನಾಗಿರ್ಬೇಕಕ್ಕ, ನೀವು ಚೆನ್ನಾಗಿರೋದಕ್ಕೆ ನಮ್ಮ ಮನೇಲಿ ಏನೋ ಒಂಥರ ಕಳೆ ಅಕ್ಕ ಅಂತ ಎಷ್ಟು ನಾಟಕ ಮಾಡ್ತಾಳೆ ನೋಡು. ಮನಸ್ಸಿನಾಗ ಎಷ್ಟು ಕೇಳಿ ಇಟ್ಕೊಂಡವಳೆ, ನನ್ನ ಮೇಲೆ ಎಷ್ಟು ದ್ವೇಷ ಇಟ್ಕೊಂಡಿದ್ದಾಳೆ ಅವಳು ಅಂತ. ನಿಮಿಷ ಸುಮ್ಮನಿರಕ್ಕ, ಕೇಳಿಸ್ಕೊಂತ ಇದ್ದೀನಿ. ಸುಮ್ಮನಿರು, ಆಮೇಲೆ ಮಾತಾಡೋಣ. ಫಸ್ಟ್ ಅದನ್ನೆಲ್ಲ ಏನೋ ಗಿಡಿ ಆಗ್ತಾ ಇರೋದನ್ನ ಕೇಳಿಸ್ಕೊಂತ ಇದ್ದೀನಿ. ಸುಮ್ಮನಿರು, ನೋಡ್ತಾ ಇದ್ದೀನಿ. ಏನು ಜೀವಿತ ಅದು ಆಗ್ತಾ ಇರೋದು ನೀನು? ಅದು ನಾನು ಗಿಡಿ ಇದೇನಿದು, ಇದೆಲ್ಲಿ ವಿಡಿಯೋ ಮಾಡ್ಕೊಂಡೆ ಎಲ್ಲಾನ. ನೀನು ಮಾಡಿರೋದು ಹೇಳು. ಫಸ್ಟ್ ನೀನು ಮಾಡಿರೋ ತಪ್ಪು ಒಪ್ಕೋ, ಅವಾಗ ಹೇಳ್ತೀನಿ ಎಲ್ಲಿ ಮಾಡ್ಕೊಂಡೆ, ಹೆಂಗಾಯ್ತು ಏನು ಅಂತ. ನಾನಂತೂ ಮಾಲಿ ನಿನ್ನ ಎದ್ದು ಓಡಾಡೋದಕ್ಕೆ ಬಿಡೋದಿಲ್ಲ. ಎದ್ದು ನೀನು ಓಡಾಡ್ತೀನಿ, ನಾನು ಚೆನ್ನಾಗಿರ್ತೀನಿ ಎಲ್ಲರ ಜೊತೆ ಅನ್ನೋದು ತಪ್ಪು. ಬಿಡಲ್ಲ ಕಣೆ, ಬಿಡಲ್ಲ. ನಾನು ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ಅಂತ ತಿಳ್ಕೊಬಿಟ್ಟಿದ್ದಾಳೆ ಅವಳು. ಆದರೆ ಇವಳನ್ನ ಸಿಟ್ಟಲ್ಲಿ ನಾನು ಸೇಡ್ ತೀರಿಸ್ಕೊಳಕ್ಕಾಗಲ್ಲ ಅಂತ ಗೊತ್ತು. ಪ್ರೀತಿಯಿಂದ ಸೇಡ್ ತೀರಿಸ್ಕೊಳ್ತಾ ಇದ್ದೀನಿ. ಪ್ರೀತಿಯಿಂದ ಇವಳ ಮೇಲೆ ಸೇಡ್ ತೀರಿಸ್ಕೊಂಡು ಇವಳು ಮುಂಚೆ ಥರ ಹಾಸಿಗೆ ಹಿಡ್ದು ಹೆಂಗೆ ಮಲಗಿದ್ಲು ಹಂಗೆ ಮಲ್ಕೋಬೇಕು ಇವಳು. ಆ ರೀತಿ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಜೀವಿತ ಅಲ್ಲ. ನನ್ನೇ ಹಿಡ್ಕೊಂಡು ಹೊಡಿತೀಯೇನೆ ಮಾಲಿ, ನನ್ನೇ ಹಿಡ್ಕೊಂಡು ಹೊಡಿತಾ ಇದೀಯಾ? ನನ್ನೇ ಹೊಡಿತೀಯ ನೀನು? ಸರ್ಯಾಗಿ ಮಾಡ್ತೀನಿ ತಡಿಯ ನಿನಗೆ. ಬಿಡಲ್ಲ ತಡಿಯೇ. ಏನು ತಿಳ್ಕೊಂಡಿದೀಯಾ? ನನ್ನೇನೇನು ಕೆಲಸದವ್ರನ್ನ ಮಾಡ್ಕೊಂಡಿದೀಯೇನೆ? ನಾನು ಮಾಡಿಕೊಡ್ತಿರ್ಲಿಲ್ಲ. ಏನು ಮಾಡಲಿ, ನಾನು ಮಾಡಿಕೊಟ್ರೇನೆ ಇದು ಸರಿ ಹೋಗೋದಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಅಂತ ಮಾಡಿಕೊಡ್ತಾ ಇರೋದು. ಇನ್ನು ಬಂದಿದ್ದ ತಕ್ಷಣ ಹೇಳ್ತಾಳೆ ರಾಗಿ ಗಂಜಿ ಮಾಡಿಕೊಡು, ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು ಅಂತ. ಇವ್ರನ್ನೂ ಬೇರೆ ಇಬ್ಬರು ನೋಡಿಸ್ಬೇಕು ಇಲ್ಲಿಂದನ. ನಾನು ನನ್ನ ಗಂಡ ಇದ್ರೆ ಸಾಕಪ್ಪ, ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂತೀನಿ. ಆದರೆ ಏನು ಮಾಡಲಿ ತಡಿ, ಆಸ್ಕೆ ಹಿಡಿಯೋ ಥರ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಜೀವಿತಾನೇ ಅಲ್ಲ. ಏನಿದ್ರೂ ಪ್ರೀತಿಯಿಂದನ ಸೇಡು ತೀರಿಸ್ಕೋಬೇಕು. ಸುಮ್ಮನೆ ಇವಾಗ ನಾವು ಜೋರು ಮಾಡಿ ಹಂಗೆ ಹಿಂಗೆ ಅಂತೇಳಿ ಸೇಡು ತೀರಿಸ್ಕೊಳಕ್ಕಾಗಲ್ಲ. ಹಿಂಗೆ ನಾನು ಸಿಟ್ಟಿನಲ್ಲಿ ಈ ರೀತಿ ಸೇಡು ತೀರಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಒಳ್ಳೆಯವಳಾಗಿ ಈ ರೀತಿ ಸೇಡು ತೀರಿಸ್ಕೊಳ್ತಾ ಇದ್ದೀನಿ. ಅಯ್ಯೋ, ಇದೆಲ್ಲ ನಾನು ಮಾತಾಡಿರೋದ? ಅಲ್ಲ, ನಿಮ್ಮ ಅಪ್ಪ ಬಂದಿದ್ರಾ, ನಿಮ್ಮ ಅಮ್ಮ ಬಂದಿದ್ರಾ ಮಾತಾಡೋಕ್ಕೆ? ಯಾರು ಮಾತಾಡ್ತಾ ಇದ್ದಾರೆ ಅಲ್ಲಿ? ಯಾರು ಮಾತಾಡ್ತಾ ಇದ್ದಾರೆ ನೋಡು. ಏನು ನೀನು? ಹೋಗು. ನಾನು ಏನಲ್ಲ ಅಂದ್ಕೊಂಡಿದ್ದೆ ಬಿಡಪ್ಪ, ಎಲ್ಲ ಸರಿ ಆಯಿತು, ಚೆನ್ನಾಗಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ನಾವು ಹಂಗೆ ಅಂದ್ಕೊಂಡಿದ್ವಪ್ಪ. ಹೇಗೋ ಬಿಡು, ನನ್ನ ತಮ್ಮನ ಜೀವನ ಚೆನ್ನಾಗಾಯ್ತು, ಅವಳಿಗೆ ಬುದ್ಧಿ ಕಲ್ತ್ಕೊಂಡ್ಲು. ಏನೋ ಗೊತ್ತಿಲ್ದಲೆ ಎಲ್ಲರೂ ಒಂದಿನ ತಪ್ಪು ಮಾಡ್ತಾರೆ. ತಪ್ಪು ಮಾಡ್ದಿಲ್ದವ್ರು ಯಾರೂ ಇಲ್ಲ. ಒಂದಲ್ಲ ಒಂದಿನ ತಪ್ಪು ಮಾಡ್ತಾರೆ. ಅದನ್ನು ಈಗ ತಪ್ಪು ಮಾಡೋದು ಸಹಜ. ತಿದ್ದಿ ನಡೆಯೋನು ಮನುಜ ಅಂತೇಳಿ ಒಂದು ಸಾಂಗೆ ಇದೆ. ಅದಕ್ಕೆ ತಕ್ಕನಂಗೆ ಬಿಡು, ಒಂದ್ಸತಿ ತಪ್ಪು ಮಾಡಿದಾಳೆ ಏನೋ ಗೊತ್ತಿಲ್ದಲೆ. ಬಿಡು, ನಾನು ಬರ್ತೀನಿ, ಚೆನ್ನಾಗಿರ್ತೀನಮ್ಮ, ಚೆನ್ನಾಗಿರ್ತೀನತ್ತೆ, ಚೆನ್ನಾಗಿರ್ತೀನಿ ಕಣಕ್ಕ ಅಂತೇಳಿ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಎಲ್ಲ ಕ್ಷಮೆ ಕೇಳ್ಕೊಂಡು, ನಮ್ಮ ಅಕ್ಕನ ಹತ್ರ ಕ್ಷಮೆ ಕೇಳ್ಕೊಂಡು ಬಂದವಳೆ ಅಂದರೆ ಬಿಡು, ಒಂದು ಚೆನ್ನಾಗಿರ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಇವಳು ಇಂಥ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಪ್ರೀತಿಯಿಂದ ಸೇಡ್ ತೀರಿಸ್ಕೊಳಕ್ಕಾಗಿ ಬಂದು ಸೇರ್ಕೊಂಡಿದ್ದಾಳೆ ನಮ್ಮ ಮನೆಯಾಗ. ನೋಡು ಎಂತೆಂಥದ್ದು ಮಾಡ್ತಾ ಇದ್ದಾಳೆ. ಅಲ್ಲ, ನಮ್ಮ ಮಾಲಕ್ಕು ನೋಡಿದ್ರೆ ಎಂಥವ್ರಿಗೂ ಅಯ್ಯೋ ಅನ್ನತ್ತೆ. ಅಂಥದ್ರಲ್ಲಿ ಇಂಥ ಕೆಲಸ. ಅಲ್ಲ, ನಾವು ಇಷ್ಟು ವರ್ಷ 35 ವರ್ಷ ಅವಳು ಹುಷಾರಿಲ್ಲ ಅಂತೇಳಿ ಎಷ್ಟು ಕಷ್ಟಪಟ್ಟು ಅವಳನ್ನ ಏನು ನೋಡ್ಕೊಂಡಿದ್ದೀವಿ. ನಾವು ಒಂದು ದಿವಸನೂ ಬೇಜಾರಿಟ್ಕೊಂಡು ಅವಳಿಗೆ ಈ ರೀತಿ ಮಾಡ್ದವ್ರಲ್ಲ. ಅಲ್ಲ, ಇವಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ನಾವೆಲ್ಲ ಚೆನ್ನಾಗಾದ್ಲಲ್ಲಪ್ಪ ಅಂತೇಳಿ ಎಲ್ಲರೂ ಖುಷಿಯಾಗಿ ಎಷ್ಟು ಸಂತೋಷ ಪಡ್ತಾ ಇದ್ದೀವಿ. ಆದ್ರೆ ನೋಡಿ ಇವಳು ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಅದೇ ಮತ್ತೆ ನಾವು ಏನೋನು ಬಿಡು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ವಿ. ಏನೋ ಬುದ್ಧಿ ಕಲ್ತ್ಕೊಂಡವಳೆ, ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಅಂತ. ಇವಳನ್ನ ಮಾತ್ರ ಇನ್ಮೇಲೆ ಮನೆಗೆ ಇಕ್ಕೆ ಬಿಡ ಕಣೋ. ನೋಡಿ ಮಾಮ,
ನೋಡಿ ಅವ್ರು ಯಾವ ಥರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಏನು ತಗೊಂಬಂದ್ರು ಅಲ್ಲಿ ಇಟ್ಟಿದಾರಲ್ಲ ಅದೇನು ತಗೊಂಬರೋಗ್ರಿ, ಅದೇನು ಚೆಕ್ ಮಾಡಿಸ್ಬೇಕು, ಚೆಕ್ ಮಾಡ್ಬೇಕು ಅದೇನಂತ ನಮ್ಮ ಮುಂದೆನೇ ಹೇಳ್ಬೇಕು ಅದನ್ನ ತಗೊಂಬಂದು. ಅದು ಅಲ್ಲಿ ಇಟ್ಟಿದ್ದಾರೆ ಇವಾಗ ಡಬ್ಬಿ, ಆ ಡಬ್ಬಿಲಿ ಏನೋ ತಗೊಂಬಂದಿದ್ದಾರೆ, ತಗೊಂಬಂದು ಬೇದಿ ಮಾತ್ರೆ ಅನ್ಸುತ್ತೆ, ಅದೇನು ಎತ್ತ ಅಂತೇಳಿ ಅವರಿಂದ ಬಾಯಿ ಬಿಡಿಸಿ ಮಾವ ನೋಡಿ ಯಾವ ರೀತಿ ಅವರು ತಗೊಂಬಂದು ಅದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಹಿಂಗೆ ಮಾಡಬಾರ್ದು. ನಮ್ಮ ದೊಡ್ಡಮ್ಮ ಎಷ್ಟು ದಿವಸ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ನೋವು ಅನುಭವಿಸಿದ್ದಾರೆ. ಮಲ್ಕೊಂಡಿರೋ ಮಗ್ಳಂಗೆ ಮಲ್ಕೊಂಡು ಅವ್ರಿಗೆ ಬೆನ್ನು ಬೇಸಿಗೆ ಬಂದರೆ ಪಾಪ ಬೆನ್ನೆಲ್ಲನ ಉರಿ ಹೊತ್ತೋದು. ನಮ್ಮ ಅಜ್ಜಿ ಬೇಸಿಗೆ ಕಾಲದಲ್ಲೆಲ್ಲ ಮಲ್ಸ್ಕೊಂಡು ಡೈಲಿ ಪೌಡ್ರ್ ಹಾಕೋದು, ಬೇಸಿಗೆಗೆ ಶೆಕಿಗೆ ಹೊತ್ಕೊಂಡು ಪಾಪ ಮಲ್ಕೊಂಡು ಬೆನ್ನೆಲ್ಲನ ಒಂಥರ ಉರಿ 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 ಆಗೋದು. ಆ ಉರಿ ಹೊಡ್ತಾ ಎಲ್ಲ ಯಾರ ಹತ್ರನೂ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಹೊಟ್ಟೆ ನೋವ್ರೆ ಹೇಳೋಕ್ಕಾಗ್ತಿರ್ಲಿಲ್ಲ. ಅಂತ ಕಷ್ಟ ಎಲ್ಲ ಅನುಭವಿಸಿದ್ದಾರೆ ಅವರು. ಅಂಥವ್ರು ನೋಡಿ ಎಂಥವ್ರಿಗೂ ಅಯ್ಯೋ ಅನ್ನುತ್ತೆ. ಅದರಲ್ಲಿ ಅವ್ರು ಮತ್ತೆ ಹಾಸಿಗೆ ಹಿಡಿಬೇಕು ಅಂತ ಇಂಥ ಕೆಲಸ ಮಾಡಿದಿರಲ್ಲ, ನಿಮ್ಗೇನು ಅನ್ಸಲ್ವಾ? ಈ ಶಾಪ ನಿಮಗೆ ತಟ್ಟುತ್ತೆ, ನಿಜ ತಟ್ಟುತ್ತೆ ಅತ್ತೆ. ನಿಮ್ಗಂತೂ ಇದು ಬಿಡೋದಿಲ್ಲ, ನಿಮಗೆ ಕರ್ಮ ಅನ್ನೋದು ಇದೆಯಲ್ಲ ಇದು ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ ಇದು. ನಾನೀಗ ಅದು ಮಾತಾಡ್ಬೇಡ ಜೀವಿತ, ನೀನು ಮಾತಾಡ್ಬೇಡ. ಹಾಕು ಇನ್ನು ಮುಂದಕ್ಕೆ ಅದು ಕೊಡ್ಸೋದೇನು ಮಾಡಿದಾಳೆ? ಅದೇ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಹಾಕಿ ಮಿಕ್ಸ್ ಮಾಡ್ಕೊಂಡು ಬೈಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರೋದು. ನನ್ನ ಏನೋ ತಿಳ್ಕೊಬಿಟ್ಟವಳು, ನಾನು ಯಾರ ಮುಂದೂ ಸೋಲ ಮಗಳೇ ಅಲ್ಲ, ನಾನು ಯಾರ ಹತ್ರನೂ ಸೋತಿಲ್ಲ. ನಾನಿಲ್ಲಿ ಸೋತು ಬಂದಿದ್ದೀನಿ ಅಂದರೆ ಅದಕ್ಕೆ ಅದರಿಂದ ಕಾರಣ ಇರುತ್ತೆ, ಅದರಿಂದ ಏನೋ ಕಾರಣ ಇರೋದಕ್ಕೆ ಇಲ್ಲಿ ಸೋತಿರೋದು. ಈ ಜೀವಿತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವಳು ಬುದ್ಧಿ ಕಲ್ತ್ಕೊಂಡಿದ್ದಾಳೆ, ಚೆನ್ನಾಗಿರ್ತಾಳೆ, ಚೆನ್ನಾಗಿಟ್ಕೊಂಡು ಹೋಗ್ತಾಳೆ ಅಂತೇಳಿ ತುಂಬ ಜನ ಭ್ರಮೇಲಿದ್ದಾರೆ. ಆದರೆ ಅದು ಹೆಂಗೆ ಏನು ಅಂತ ಜನಗಳಿಗೆ ಗೊತ್ತಿಲ್ದಲೆ ಒಂದು ಭ್ರಮೇಲಿ ಜನಗಳು ಇದ್ದಾರೆ. ಮಾಡ್ತೀನಿ ಕಣೆ ಮಾಲಿ, ಬಿಡಲ್ಲ ನಿನಗೆ. ರಾಗಿ ಗಂಜಿ ಕುಡಿತಾಳಂತೆ, ರಾಗಿ ಗಂಜಿನ ಮಾಡ್ಕೊಡ್ತೀನಿ ತಡಿ, ಮಾಡ್ಕೊಡ್ತೀನಿ. ರಾಗಿ ಗಂಜಿ ಕುಡಿಮಂತೆ, ಕುಡ್ದು ಹೋಗ್ಮಂತೆ. ಫುಲ್ ಸುಸ್ತಾಗಬೇಕು, ಕಾಲು ಓಡಾಡಕ್ಕೆ ಬರ್ದಂಗೆ ಆಗಬೇಕು. ಒಂಥರ ಸುಸ್ತಾಗ್ಬಿಟ್ಟು ಹಿಂಗಾಗಿ ಇದನ್ನು ಕುಡಿ, ನೀನು ಇದನ್ನು ಕುಡಿದು ನೋಡು, ನಿನಗೆ ಹಿಂಗಾಗತ್ತೆ ಅಂದ್ರೆ ಹಂಗಾಗುತ್ತೆ. ನಾನೆಲ್ಲ ಏನು ಮಾಡ್ಕೊಡ್ತೀನಿ ನೋಡು, ನಾನೇ ಮಾಡಿಕೊಟ್ರೆ ಏನೇ ನನ್ನ ಕೈಯಿಂದಲೇ ನಾನೇ ಮಾಡ್ಕೊಡ್ತೀನಿ. ಇವಳಿಗಂತೂ ಚೆನ್ನಾಗಾಗೋದಕ್ಕೆ ಬಿಡಲ್ಲ. ಎರಡರ ಒಂದು ಆಗ್ಬೇಕು ಇವಳು. ಇವಳು ಈ ಭೂಮಿ ಮೇಲೆ ಇರಬಾರ್ದು, ಇಲ್ಲ ಅಂತಂದರೆ ಮೊದಲಿನ ಥರ ಹಾಸಿಗೆ ಹಿಡ್ದು ಮೊದಲಿನ ಥರ ಅಲ್ಲೇ ಮಲಗಬೇಕು ಇವಳು. ಹಂಗೆ ಮಾಡ್ತೀನಿ ಇವಳನ್ನ, ನನ್ನ ಹಿಡ್ಕೊಂಡು ಹೊಡಿತಾಳೆ ಬಜಾರಿ. ಇದಕ್ಕೇನು ಹೇಳ್ತೀಯಾ ಹೇಳೇ? ನೀನು ಒಂದೆಡ್ಕೇನು ಯಾವುದೂ ಆಗಲ್ಲ, ನೀನು ಚೆನ್ನಾಗಿ ಆಗೋ ಅಂದ್ರೆ ಆಗಲ್ಲ, ನೀನು ಹಾಸಿಗೆ ಹಿಡಿ ಅಂದರೆ ಆಗಲ್ಲ. ಪರಮಾತ್ಮ ನನಗೇನು ಕೊಡಬೇಕು, ಭಗವಂತ ಏನು ಕೊಡಬೇಕು ಅಂತ ಇದ್ದಾನೆ ನನಗೆ, ಅದೇ ಆಗೋದು. ನೀನು ಅಂದಿದ ತಕ್ಷಣ ಯಾವುದೂ ಆಗಲ್ವೇ? ನನ್ನ ಮೇಲೆ ನೀನು ಸೇಡ್ ಇಟ್ಕೊಂಡು ನೀನು ಏನೇ ಮಾಡಬೇಕಂತ ಹೋಗಿ ನೀನು ಏನೇ ತಿಪ್ಪಲ್ ರಾಗ ಹಾಕೋದ್ರು ನನ್ನೇನು ಮಾಡೋಕ್ಕಾಗೋದಿಲ್ಲ. ನೀನು ನನಗಿವಾಗ ದೇವ್ರ ಶಕ್ತಿ ಇದೆ, ದೇವ್ರು ನನಗೆ ಬಲ ಕೊಟ್ಟಿದ್ದಾನೆ, ದೇವ್ರ ಬಲ ಇದೆ ನನಗೆ. ಆ ಚಾಮುಂಡೇಶ್ವರಿ ತಾಯಿ ಬಲ ಇರೋವರೆಗೂ ನನ್ನ ಯಾವಳು ಏನು ಮಾಡೋಕ್ಕಾಗಲ್ಲ. ನನಗೆ ಆ ಚಾಮುಂಡೇಶ್ವರಿ ನನಗೆ ಬಲ ಕೊಟ್ಟಿದ್ದಾಳೆ, ಆ ತಾಯಿ ಬಲ ಇರೋವರೆಗೂ ಆ ತಾಯಿ ನನ್ನ ಮೇಲೆ ನನಗೆ ಶಕ್ತಿ ಕೊಟ್ಟಿದ್ದಾಳೆ. ಆ ಶಕ್ತಿ ಇಲ್ಲೋಡು, ಯಾರ ಕೈಯಿಂದಲೂ ಏನು ಮಾಡೋಕ್ಕಾಗಲ್ಲ. ನೀನು ನನ್ನ ಹಾಸಿಗೆ ಹಿಡಿಬೇಕು ಅಂತ ನೀನು ಮಾಡೋದಕ್ಕೋದ್ರೆ ನೀನೇ ಹಾಸಿಗೆ ಹಿಡಿತೀಯ, ಕೊನೆಗೆ ನೀನು ತೋಡಿರೋ ಹಳ್ಳದಕ್ಕೆ ನೀನೇ ಬೀಳೋದು, ನೀನು ತೋಡಿರೋ ಗುಂಡಕ್ಕೆ ನೀನೇ ಬೀಳೋದು. ಅದನ್ನು ಮರಿಬೇಡ ನೀನು. ನಿನ್ನಿಂದ ನಿನ್ನಂಥ ಕಚಡ ಲೋಫರ್ ಮುಂಡೆಯಿಂದ ನನ್ನ ಏನು ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಆ ತಾಯಿ ಬಲ ನನಗಿದೆ, ಆ ದೇವ್ರ ಬಲ ಇದೆ ನನಗೆ. ದೇವ್ರ ಬಲ ಇರೋದಕ್ಕೆ ದೇವ್ರು ಇಷ್ಟರ ಮಟ್ಟಿಗೆ ನನ್ನ ಹೆಂಗೆ ಇದ್ದವಳೆ ಹೆಂಗೆ ಮಾಡಿರೋದು, ಇಷ್ಟರ ಮಟ್ಟಿಗೆ ನನಗೆ ದೇವ್ರು ತಂದು ನಿಲ್ಸಿದ್ದಾನೆ ಅಂದರೆ ಅದಕ್ಕೆ ದೇವ್ರ ಶಕ್ತಿ, ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆ ನನಗೆ ಇವತ್ತು ಸತ್ಯ ಆಗಿದೆ. ನಂಬಿಕೆ ಮೇಲೆ ನಾನು ಇವತ್ತು ಹಿಂಗಾಗಿರೋದು. ದೇವ್ರು ಇದ್ದಾನೆ, ದೇವ್ರು ಇಲ್ಲ ಅಂತಲ್ಲ, ಇದ್ದಾನೆ. ನನಗೆ ದೇವರು ಇರೋದ್ರಿಂದಲೇ ನಾನು ಇಂಥ ಮಟ್ಟಕ್ಕೆ ಇವತ್ತು ಬಂದಿರೋದು. ಅಲ್ಲ ನೋಡಿ ಎಂತೆಂಥ ಜನ ಇರ್ತಾರೆ ಅಂತ. ಇಂಥ ಜನಗಳಿದ್ರೆ ಉದ್ಧಾರನೇ ಅಲ್ಲ. ಏನೇನೋ ಕೇಳಿದೀವಿ, ಇಂಥವನು ನೋಡಬೇಕು. ಎಲ್ಲೆಲ್ಲೋ ನಡೆಯೋ ಟಿವಿಗೆ ನೋಡ್ತೀವಿ ಘಟನೆಗಳನ್ನೆಲ್ಲ, ಟಿವಿಯಾಗ ನೋಡ್ತೀವಿ. ಅಲ್ಲಿ ಇಲ್ಲೂ ಹಂಗಾಯ್ತು ಹಿಂಗಾಯ್ತು ಅಂತ. ಇವಾಗ ನೋಡಿ ನಮ್ಮನೆಯಾಗೆ ನಡೀತಾ ಐತಿ. ಇಂಥ ಜನಗಳಿದ್ರೆ ಇನ್ನೇನಕ್ಕಪ್ಪ? ಹೇಳು. ಇಲ್ಲೋಡೆ, ಯಾಕೆ ಹಿಂಗೆ ಮಾಡಿದೆ ಜೀವಿತ? ಇವಾಗ ನೋಡ್ರಿ, ನಮ್ಮ ಮತ್ತೆ ಬಂಡವಾಳ ಎಲ್ಲ ನಮ್ಮ ಮಾವನ ಮುಂದೆ ಬಯಲು ಮಾಡಿದೆ, ಬಿಡಲಿಲ್ಲ. ಎಲ್ಲ ಬ್ಯಾಕ್ ಕ್ಯಾಮ್ರದಲ್ಲೆಲ್ಲ ವಿಡಿಯೋ ಆಡಿಯೋ ಆಗಿತ್ತು, ಅದನ್ನೆಲ್ಲ ನಮ್ಮ ಮಾವನ ಮುಂದೆ ಈ ಜೀವಿತನ ಬಂಡವಾಳ ಎಲ್ಲ ಬಯಲು ಮಾಡಿದೆ. ಇನ್ಮೇಲೆ ಇರೋದು ಇವಳಂತೂ ಈ ಮನೇಲಿ ಇನ್ಮೇಲೆ ಉಳಿಗಾಲ ಇಲ್ಲವೇ ಇಲ್ಲ. ಒಂದು ಕ್ಷಣನೂ ಈ ಮನೇಲಿ ಇರೋ ಯೋಗ್ಯತೆನೇ ಇಲ್ಲ. ಇವಾಗ ಇರೋಕ್ಕೆ ಬಿಡೋದು ಇಲ್ಲ ಯಾರನ್ನು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.